ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್ ಕನ್ನಡ. ನಾನು ನಿಮ್ಮ ನಿಸರ್ಗ. ಯದುಗಿರಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಬಹಳ ಚಿರಪರಿಚಿತರಾದಂತಹ ಸನತ್ ಕುಮಾರ್ ಸರ್. ಬನ್ನಿವನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಸನತ್ ಕುಮಾರ್ ಅಂತೇಳಿ, ನಿರ್ಮಾಪಕರು, ಕಾಂಗ್ರೆಸ್ ಕಾರ್ಯಕರ್ತ, MSL ಮಾಜಿ ಡೈರೆಕ್ಟರು, ಸುಮಾರು ಈ ವಿವಿಧ ಇಲಾಖೆಗಳಲ್ಲಿ ಬೇರೆ ಬೇರೆ ನಾಮನಿರ್ದೇಶನಾಗಿ ಕೆಲಸ ಮಾಡಿ ಬಂದಿದ್ದೀನಿ. ಸುಮಾರು 45 ವರ್ಷದಿಂದ ಸಾರ್ವಜನಿಕರ ಜನಗಳ ಜೊತೆಯಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್, ನಿಮ್ಮ ಹತ್ರ ಇವತ್ತೊಂದು ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಾವು ಬಂದಿರುವಂಥದ್ದು. ಸರ್, ಏನಿಲ್ಲ, ಬೆಂಗಳೂರಿನ ಒಂದು ಪ್ರತಿಷ್ಠಿತವಾಗಿ ಇರುವಂತಹ ಒಂದು ಮಠದಲ್ಲಿ ಆ ಮಠದ ಮಠಾಧೀಶರ ಮೇಲೆ ಒಂದು FIR ಫೈಲ್ ಆಗುತ್ತೆ. ಒಂದು ಸೈಟ್ ಎಲಿಗೇಷನ್ ರಿಲೇಟೆಡ್ ಒಂದು FIR ಫೈಲ್ ಆಗುತ್ತೆ. ಅದು ಮಲ್ಲೇಶ್ವರಂನಲ್ಲಿ ಇರುವಂತಹ ಯದುಗಿರಿ ಯತಿರಾಜ ಮಠದ ಏನಿದೆ, ಆ ಮಠದಲ್ಲಿ ಆ ಮಠದ ಮಠಾಧೀಶರ ಮೇಲೆ ಈ ಒಂದು FIR ಫೈಲ್ ಆಗುತ್ತೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಡೋದಾದ್ರೆ? ತಪ್ಪು ತಿಳ್ಕೊಂಡಿದ್ರೆ ನೀವು, ಅದೇನು ಪ್ರತಿಷ್ಠೆ ಅಲ್ಲ, ಪ್ರತಿಷ್ಠವಾದ ಮಠ ಏನಲ್ಲ, ಅದು ಸ್ವಯಂ ಮಠ. ಅಲ್ಲಿ ಸುಮಾರು ನಮ್ಮ ಜನಾಂಗ ಶ್ರೀ ವೈಷ್ಣವ ಅಯ್ಯಂಗಾರಿ ಹಿಡಿದು ಎಲ್ಲ ಸೇರಿ ಸುಮಾರು ಒಂದು 8-9 ಲಕ್ಷ ಜನಸಂಖ್ಯೆ ಇರ್ಬೋದು ಕರ್ನಾಟಕದಲ್ಲಿ. ಅಲ್ಲಿ ಆ 8-9 ಲಕ್ಷ ಜನಸಂಖ್ಯೆಯಲ್ಲಿ 1 ಲಕ್ಷ ಜನ ಹೋಗ್ಬೋದು ಅಷ್ಟೇ. ಮಿಕ್ಕಿದ್ದು ಎಲ್ಲ ವಿರೋಧಿನಲ್ಲಿ ಯಾರೂ ಅಲ್ಲಿ ಅವ್ರ ಪರವಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ನನಗೆ ಭಾವನೆ, ಸುಮಾರು ಜನ, ಕೆಲವಾರು ನಿರುದ್ಯೋಗಿಗಳು ನಿವೃತ್ತಿ ಹೊಂದಿದ ಮೇಲೆ ಕೆಲವಾರು ಜನ ರಬ್ಬರ್ ಸ್ಟಾಂಪ್ಗಳು ಅಂತಾರಲ್ಲ, ರಬ್ಬರ್ ಸ್ಟಾಂಪ್ಗಳು, ಅವ್ರುಗಳು ಅಲ್ಲಿ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಸಣ್ಣ ಪುಟ್ಟ ಕಾಸುಗಳು ಕೊಡ್ತಕ್ಕಂಥದ್ದನ್ನ, ಜನಗಳು ಕೊಡ್ತಕ್ಕಂಥ, ನಮ್ಮಂಥವ್ರು ಕೊಡ್ತಕ್ಕಂಥದ್ದನ್ನ ಅನವಶ್ಯಕವಾಗಿ ಖರ್ಚುಗಳು ಮಾಡ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ನಮ್ಮ ಜನಾಂಗನ ಹಾಳು ಮಾಡ್ತಕ್ಕಂಥ ಪ್ರತಿಷ್ಠ ಹೇಳಲ್ಲ ನೀವು ಆ ಮಠ. ಸರ್, ಅಂದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಜಮ್ಮು ಮೂಲದ ಡಾಕ್ಟರ್ಗೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಒಂದು ಜಾಗ, ಈ ಜಾಗವನ್ನ ನಾವು ಸೇಲ್ ಮಾಡ್ತೀವಿ, ಅದನ್ನ ನಾವು ನಿಮಗೆ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಆ ಜಾಗವನ್ನ ಕೊಡ್ಸೋದಿಕ್ಕೆ ಅಂತ ಹೋಗ್ತಾರೆ. ಸೊ ಅಲ್ಲಿ ಅವ್ರಿಗೆ ಮೋಸವನ್ನ ಮಾಡ್ತಾರೆ, ಏನು ಅವರು ಡಾಕ್ಟರ್ಗೆ. ಸೊ ಇವಾಗ ಆ ಡಾಕ್ಟರ್ ಇವ್ರಗಳ ಮೇಲೆ FIR ಆಗಿರುವಂತದ್ದು, ಇದು ಹೆಂಗೆ ಸಾಧ್ಯ ಸರ್? ನನಗೆ ಕೆಲವಾರು ವಿಷಯಗಳು ಗೊತ್ತಿಲ್ಲ, ಆದರೂ ನಾನು ಹೇಳ್ತೀನಿ. ಇವ್ರು ರಿಯಲ್ ಎಸ್ಟೇಟ್ ಫಸ್ಟಿಂದನು ಸ್ವಾಮಿ ಅಂತ ಇದ್ದಾರಲ್ಲ, ಯದುಗಿರಿ ಯತಿರಾಜ ಮಠದಲ್ಲಿ ಯತೀಂದ್ರ ಸ್ವಾಮಿಗಳು, ಅವರು ಅವ್ರ ತಮ್ಮ ಇನ್ನೂ ಒಂದು 4 ಜನ ಸೇರಿ ಅವರು ಬ್ರೋಕರ್ ಕೆಲಸನ ಮಾಡ್ತಿದ್ರು ಫಸ್ಟು. ಈ ಸ್ವಾಮಿಗೆ ಅಂತ ಏನಿರಲಿಲ್ಲ ಅವಾಗ. ಆರಾಮಾಗಿ ಒಳ್ಳೆ ವೈಟ್ ಶರ್ಟ್ ಹಾಕ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಿದ್ರು. ಒಂದು ಕಾಲದಲ್ಲಿ ಒಂದು ಸ್ಕೂಲು ಮಾಡಿದ್ರು, ಯಾರು ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಅಲ್ಲಿ ಇವ್ರೂ ಅಲ್ಲಿದ್ದರು. ಆ ಜಾಗ ಎಲ್ಲ ಇವರೇ ಕೊಡಿಸಿದ್ದು. ಅವೆಲ್ಲ ಮಾಡ್ತಿದ್ರು. ಈಗ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಬಹುಶಃ ಇವರು ಕೆಲವರು ತಪ್ಪುಗಳು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನಂಗೆ ಗೊತ್ತಾಗಿದೆ. ಆದರೆ ಕೆಲವಾರು ವಿಷಯದಲ್ಲಿ ನಾನು ಇವಾಗ ಹೇಳೋಕ್ಕೆ ಹೋಗೋದಿಲ್ಲ. ಅತೀ ಶೀಘ್ರದಲ್ಲೇ ಇವರು ಏನೇನು ಮಾಡ್ತಾರೆ, ಏನು ಬಿಡ್ತಾರೆ ಅಂತಕ್ಕಂಥದ್ದನ್ನ, ಇವೆಲ್ಲವನ್ನು ಏನೇನು ತಪ್ಪುಗಳು ಕಂಡುಹಿಡಿದು ಪ್ರತಿಯೊಂದನ್ನು ಜನಗಳ ಮುಂದೆ ಇಡ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಅದು ನಿಮ್ಮ TV ವಾಹಿನಿ ಮುಖಾಂತರವೇ ತೋರಿಸ್ತೀನಿ ಏನು ಅಂತ. ಅದನ್ನು ಸೀಕ್ರೆಟ್ ಇವಾಗ ಹೇಳಕ್ಕೆ ಹೋದರೆ ಅವರು ಭಾಳ ಶಾರ್ಪಾಗಿದ್ದಾರೆ. ಆ ಶಾರ್ಪಾಗಿರ್ತಕ್ಕಂಥ ಮನುಷ್ಯರಿಗೆ ಏನು ಎತ್ತ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಇದು ನಮ್ಮಲ್ಲಿ ಶ್ರೇಷ್ಠವಾದ ವಿದ್ಯಾವಂತ, ಬುದ್ಧಿವಂತ ಭಾಳಷ್ಟು ಜನ ಇದ್ದಾರೆ. ಇದ್ರೂ ಕೂಡ ಪಾಪ ಅವ್ರನ್ನೆಲ್ಲ ಯಾರನ್ನೂ ಸೇರಿಸೋದಿಲ್ಲ. ಯಾರು ಮಾತಾಡ್ತಾರೆ ಅವ್ರು ವಿರುದ್ಧವಾಗಿರ್ತಾರೆ ಇವರು. ಅದನ್ನು ಅತಿ ಶೀಘ್ರದಲ್ಲೇ ನಿಮ್ಗೆ ತಿಳಿಸ್ತೀನಿ ಅಂತ ಇಚ್ಛೆ ಪಡ್ತೀನಿ. ಸರ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಮಠ ಅನ್ನುವಂಥ ಒಂದು ಹಸ್ತ್ರವನ್ನ ಇಟ್ಕೊಂಡು ಅವ್ರು ಎಲ್ಲರಿಗೂ ಗಾಳ ಆಗ್ತಾ ಇದಾರ ಅನ್ನುವಂಥದ್ದು ಅದು ಇರ್ಬೋದು. ಯಾಕೆಂದರೆ ನಾವೇನ ಪ್ರಶ್ನೆ ಹಾಕಿದ್ರೆ ನಮ್ಮನ್ನು ಸೇರಿಸೋದಿಲ್ಲ. ಈಗ ಒಂದು ಜನಾಂಗ ಅಂತ ಒಂದು ವಿಷಯ ಬಂದರೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಿದ್ರೆ, ಹೌದು ಅವ್ರು ಮಾತಾಡ್ತಾರೆ ಬನ್ನಿ ಅಂತ ಸೇರಿಸ್ಕೊಂಡು ಮಾತಾಡೋದು ದೊಡ್ಡತನ ಇರ್ತದೆ. ಇಡೀ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನಾಂಗ ಇದೆ. ಆ ಜನಾಂಗಗಳೆಲ್ಲ ಒಟ್ಟಿಗಿದ್ರೆ ನಮ್ಮ ಜಾತಿ ಮಾತ್ರ ಸಿಂಗಲ್ಲಾಗಿದೆ. ಯಾಕಿದೆ ಅಂದರೆ ಜನಸಂಖ್ಯೆಗಿನ್ನ ಜಾಸ್ತಿ ಸಂಘಗಳವೆ. ಅದರಲ್ಲಿ ಇವ್ರದ್ದು ಒಂದು ಕುರುಗೇಟ್ ಸಂಘ.
ಈ ಕುಲಿಗೇಟ್ ಸಂಘ ಏನಂದರೆ ಸೈಲೆಂಟ್ ಸಂಘ. ಏನನ್ನ ಮಾತಾಡಿದ್ರೆ ದೂರ ಮಾಡೋದು, ಏನನ್ನ ಮಾತಾಡಿದ್ರೆ ಏನನ್ನ ಹೇಳಿದ್ರೆ ನಾವು ಈ ಥರ ಮಾಡಿ ಅಥವಾ ಒಂದು ಎಜುಕೇಷನ್ ಬಗ್ಗೆ ಇನ್ನೊಂದು ಬಗ್ಗೆ ಅಭಿವೃದ್ಧಿ ಬಗ್ಗೆ ಏನನ್ನ ಮಾತಾಡಿದ್ರೆ ನಾವು ದೂರ. ನಾವು ಅದಕ್ಕೆಲ್ಲ ಕೇರ್ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಅವಾಗವಾಗ ಚೀಮರ್ ಹಾಕ್ತಾ ಇರ್ತೀನಿ. ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲು ಅವರಲ್ಲ ಕೆಲವು ಜನ ರಬ್ಬರ್ ಸ್ಟಾಂಪ್ಗಳು, ಅವ್ರಿಗೇನು ಕೆಲಸ ನಿವೃತ್ತಿ ಆಗ್ಬಿಟ್ಟಿದೆ. ಅವ್ರ ತಂದೆ ತಾಯಿಗಳು ಹೋಗಿತಾರೆ, ಅಲ್ಲ ಅವ್ರ ಮಕ್ಕಳುಗಳು, ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ಮಾಡೋದಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಸಾಯಂಕಾಲ ಹೋಗಿ ಊಟ ಮಾಡಿ ಮನೆಗೆ ಹೋಗಿ ಮಲಗೋದಷ್ಟೇ ಅವ್ರ ಕೆಲಸ. ಈ ಥರ ಭಾಳಷ್ಟು ಜನ ಅವರೇ. ಒಂದು 4-5 ಜನ ಅವ್ರಿಗೆ ಒಳ್ಳೆಯವರು, 4-5 ಜನ ಅವ್ರನ್ನ ಉಪಯೋಗಿಸ್ಕೊತಾರೆ. ಅಭಿವೃದ್ಧಿ ಅಂತೂ ಇಲ್ಲ. ಬಟ್ ಈ ಮಠ ಅಂತ ಮಠ ಅಲ್ಲ, ಯಾಕೆಂದರೆ ಆ ಮಠದಲ್ಲಿ ಸುಮಾರು ಕೇಸಸ್ ಇದೆ. ಅದು ಕೇಸು ನೀವು ಬೇಕಾದ್ರೆ ಅಲ್ಲಿ ತಿಳ್ಕೊಳ್ಳಿ, ನಾನು ಬೇಕಾದ್ರೆ ನಿಮ್ಮ ಕೇಸ್ ನಂಬರ್ ಎಲ್ಲ ಕೊಡ್ತೀನಿ. ಆ ಸ್ವಾಮಿ ಮೇಲೂ ಕೇಸ್ ಇದೆ. ಒಂದು ಸ್ವಲ್ಪ ಜಾಗ ಅಷ್ಟೇ ಅವ್ರದ್ದು, ಸ್ವಲ್ಪ ಅಷ್ಟೇ. ಏನಾಗಿದೆ ಅಲ್ಲಿ ಪಂಗಡಗಳವೆ, ಪಂಗಡಗಳು 4-5 ಪಂಗಡು. ಈಗ ಗೌಡ್ರಲ್ಲಿ ಪಂಗಡಗಳಿದೆಯಲ್ಲ, ಕುರುಬರಲ್ಲಿ ಪಂಗಡಗಳಿದೆಯಲ್ಲ, ಲಿಂಗಾಯತರ ಪಂಗಡಗಳಿದೆಯಲ್ಲ, ಅದೇ ಥರ ನಮ್ಮ ವೈಷ್ಣವರು ಪಂಗಡಗಳಿವೆ. ಅಯ್ಯಂಗಾರಿ ವಡಗರೆ ತೆಳಗರೆ ಏನೋ ಇದೆ. ಅದರಲ್ಲಿ ಕೇಸ್ ನಡೀತಾ ಇದೆ. ಅದು ಒರಿಜಿನಲ್ ಅವ್ರದ್ದಲ್ಲ. ಕೇಸ್ ನಡೀತಾರೆ ಇವತ್ತಲ್ಲ ನಾಳೆ ಸಹ. ನನಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಆಚೆ ಕಳಿಸ್ತಾರೆ. ಆಚೆ ಕಳಿಸೋ ವಿಷಯದಲ್ಲಿ ನೈಸ್ ಮಾಡಿ ಕೆಲವರು ಜನ ದುಡ್ಡಿರೋದ್ರ ಪಾಪ ಮಂಡ್ಯದಲ್ಲಿ ಒಂದು ಮಠ ಮಾಡಿಕೊಂಡು ಗೋಶಾಲೆ ಅಂತ ಡೂಪ್ಲಿಕೇಟ್ ಮಾಡ್ಕೊಂಡು ಅಲ್ಲಿ ಅವ್ರ ತಮ್ಮ ಅವರಿಬ್ಬರು ಯಾರನ್ನ ಮಠದಲ್ಲಿ ಸ್ವಾಮಿಗಳ ಜೊತೆ ತಮ್ಮ ಇರ್ತಾರೆ ಮೇಡಮ್, ತಮ್ಮ ಇರ್ತಾರ, ತಾಯಿ ಇರ್ತಾರ, ಹೆಂಡತಿ ಇರ್ತಾರ, ಅಕ್ಕ ಇರ್ತಾರ, ಸಂಬಂಧಗಳು ಯಾರು ಇರಲ್ಲ. ಮಠದ ಸ್ವಾಮಿನೇ. ನಾನು ಇದನ್ನು ಪ್ರತಿಪಾದನೆ ಮಾಡಿ 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 ಏನು ಕೇಳಲ್ಲ. ಅವ್ರನ್ನ ಬಿಟ್ಬಿಡಿ ಅಂತಾರೆ. ಯಾರು ಮಾತಾಡಿದ್ರೆ ಅವ್ರನ್ನ ಬಿಟ್ಬಿಡ್ತಾರೆ. ಕೆಲವರು ವೇಸ್ಟ್ ಪಾರ್ಟಿಗಳು ಏನು ನಾಚಿಕೆ ಆಗ್ಬೇಕ್ರಿ. ಅವ್ರ ಮಕ್ಕಳು ಮರಿಗಳು ಬೇರೆ ಬೇರೆ ನಮ್ಮ ಜನಾಂಗ ಹಾಳಾಗಿ ಹೋಗುತ್ತೆ. ನಾಚಿಕೆ ಆಗಲ್ಲ ಅವ್ರಿಗೆ. ಈ ಸ್ವಾಮಿ ರಿಯಲ್ ಎಸ್ಟೇಟ್ 100%. ಇವ್ರು ರಿಯಲ್ ಎಸ್ಟೇಟ್ ಏನು ಮಾಡ್ತಾರೆ ಅಂತ ಮುಂದಿನ ಒಂದು ವಾರದಲ್ಲಿ ನಿಮಗೆಲ್ಲ ಬಿಚ್ಚಿ ಬಿಡ್ತೀನಿ, ಎಲ್ಲ ಪ್ರತಿಯೊಂದೂ. ಇವ್ರು ಬೇಜಾನು ಕಾಶ್ಮೀರದಿಂದ ಹಿಡಿದ್ರು ಇಲ್ಲಿವರೆಗೂ ಯಾರ್ಯಾರು ಟೋಪಿ ಹಾಕವ್ರೆ, ಏನು ಹಾಕವ್ರೆ ಅವೆಲ್ಲ ತೋರಿಸ್ತೀನಿ ಪ್ರತಿಯೊಂದು ವಿತ್ ಪ್ರೂಫು. ಯಾಕೆಂದ್ರೆ ನಮ್ಮ ಬರೀ ಮಾತನ್ನು ಹೇಳಿದ್ರೆ ಚೆನ್ನಾಗಲ್ಲ, ವಿತ್ ಪ್ರೂಫ್ ಕೊಡ್ತೀನಿ ನಿಮಗೆ. ಯಾಕೆಂದರೆ ಕೆಲವ್ರು ಜನಕ್ಕೆ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಆಗದೆ ಇರ್ತಕ್ಕಂಥದ್ದು ಅಡ್ಜಸ್ಟ್. ಇವರು ಗನ್ಮ್ಯಾನು. ಇವ್ರು ಯಾರು ಗನ್ಮ್ಯಾನ್? ಇವರಿಗೆ ಒಂದು ಸೊಳ್ಳೆ ಬಿಡೋದ ಈ ಸ್ವಾಮಿನ. ಈ ಸ್ವಾಮಿ ಅಲ್ಲ, ಡೂಪ್ಲಿಕೇಟ್ ಸ್ವಾಮಿ. ಈ ಸೊಳ್ಳೆ ಬಿಡಿದ ಸ್ವಾಮಿಗೆ ಒಂದು ಎಸ್ಕಾಟು. ಏನು ರೀ, ಸರ್ಕಾರಕ್ಕಾಗಲಿ ಅಥವಾ ನಮ್ಮ ಸಂಘದ ಹಣ ಆಗಲಿ ಎಷ್ಟು ಹೊರೆ ಬಿಲ್ಡಪ್ ಕೊಟ್ಕೊಂಡ್ರ ಸ್ವಾಮಿಗಳು ಇವರು. ಯಾಕ್ರಿ ಹೊಡೆಯಕ್ಕೆ ಬರ್ತಾರೆ? ಏನು ಅವ್ರು ಯಾರವರು? ಅವ್ರೇನು ಡಾನ, ರೌಡಿನ ಅಥವಾ ದೊಡ್ಡ ಪ್ರತಿಷ್ಠೆ ಸ್ವಾಮಿನ? ಯಾರವರು? ಯಾರೂ ಅಲ್ಲ ಅವರು ಒಂದು ಎಸ್ಕಾಟ್ ಇಟ್ಕೊಂಡವ್ರೆ. ಒಂದು ಜೀಪು, ಒಂದು ಗನ್ಮ್ಯಾನು. ಎಷ್ಟು ಖರ್ಚು ಬರ್ತದೆ ಒಂದು ದಿನಕ್ಕೆ? ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರ್ತದೆ? ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರ್ತದೆ? ಸರ್ಕಾರಕ್ಕಾಗಲಿ ಸಂಘಕ್ಕಾಗಲಿ ಎಷ್ಟು ಹೊರೆ ಆಗುತ್ತೆ. ಈ ಥರ ಎಲ್ಲ ಮಾಡಬಾರ್ದು. ಜನಗಳನ್ನ ಡೂಪ್ಲಿಕೇಟ್ ಮಾಡಿ ತಲೆಗೆ ಬ್ರೈನ್ ವಾಶ್ ಮಾಡಿ ಈ ಥರ ಮಾಡಬಾರ್ದು. ಪ್ಲೀಸ್ ಸ್ವಾಮಿಗಳೇ, ಇದನ್ನು ನಾನು ಅರ್ಥ ಮಾಡಿ. ನಾನೇನು ಜಾಸ್ತಿ ಹೇಳೋದಿಲ್ಲ ನಿಮಗೆ 40 ವರ್ಷದ ಗೊತ್ತು. ನಾನು ಯಾರು ಅಂತ ಗೊತ್ತು, ನೀವು ಯಾರು ಅಂತ ನನಗೆ ಗೊತ್ತು. ಇದನ್ನು ಬೇರೆಯವರಿಗೆಲ್ಲ ಹೇಳಿ ನೀವು ಒಂದು ಪಕ್ಷದ ಪರವಾಗಿ ನೀವು ಬ್ಲ್ಯಾಕ್ ಮೇಲ್ ಮಾಡೋದು, ಇನ್ನೊಂದು ಮಾಡೋದು, ಸುಳ್ಳು ಹೇಳ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದು ನೀವು ಸ್ವಾಮಿಗಳಾಗಿ ತಮ್ಮನ್ನು ಇಟ್ಕೊಂಡಿದ್ದೀರಿ. ನೀವು ಮಾಡಿದ ತಮ್ಮ ಇರ್ತಾರಂತ ಸ್ವಾಮಿ, ಭಾಳ ನೋವಾಗುತ್ತೆ. ಇದನ್ನೆಲ್ಲ ಮಾಡಿ ಜನಗಳನ್ನ ಯಾರೋ ಈ ವೇಸ್ಟ್ ಪಾರ್ಟಿಗಳನ್ನ ಇಟ್ಕೊಂಡು ನೀವು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಅದನ್ನು ನೀವು ಬೇರೆ ಜನಗಳಿಗೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆ ನೀವು ಒಂದು ಶಾಲೆ ಮಾಡಿ. ಸರ್ಕಾರ ಬೇಡ ಅಂತೀರ, ಯಾರೂ ಬೇಡ ಅಂತೀರ. ನಮ್ಮ ಜನಾಂಗನ ಹಾಳು ಮಾಡೋಕ್ಕ ನೀವು, ಅವ್ರ ಮನೆಗಳನ್ನ ಹಾಳು ಮಾಡೋಕ್ಕ ನೀವು. ಏನು ಅರ್ಥ? ಯಾಕೆ ಹಿಂಗೆ ಮಾಡ್ತೀರಾ? ಒಂದು 100 ಸಲ ಹೇಳಿದ್ದೀನಿ ಬಗ್ಗೆ, 100 ಸಲ ವಾಯ್ಸ್ ರೆಕಾರ್ಡ್ ಕಳಿಸಿದ್ದೀನಿ. ಯಾವ ಕೆಲವರು ಜನ ಬಂದರು ವೇಸ್ಟ್ ಪಾರ್ಟಿಗಳು, ಏನು ನಮ್ಮನ್ನು ತಾಕತ್ತಿದ್ರೆ ಈ ಟಿ ವಿ ನೋಡಿದ್ಮೇಲೆ ನೀವು ಮನುಷ್ಯತ್ವ ಇದ್ದರೆ ಯಾವನಾಗಲಿ
ಬಂದು ಅಂತ ಕೇಳಿ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ನಾಚಿಕೆ ಆಗಲ್ಲ ನಿಮಗೆ? ಥೋ, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ನಾನು ಹೇಳಿದಿಷ್ಟೇ, ಮಕ್ಕಳು ವಿದ್ಯಾಭ್ಯಾಸ ಕಳಿಸ್ರಿ, ವಿದ್ಯೆ ಕೊಡ್ರಿ, ಮಕ್ಕಳು ವಿದ್ಯೆ ಕೊಡಿ, ಒಳ್ಳೆ ಸಂಸ್ಕಾರ ಕಲಿಸಿ, ಬದುಕೋದಕ್ಕೆ ದಾರಿ ತೋರಿಸಿ, ಆ ಜನಾಂಗನ ಉದ್ಧಾರ ಮಾಡಿ. ಇದು ನಿಮ್ಮ ತಾಕತ್ತು. ಸ್ವಾಮಿ ಮಠ ಅವು ಇವು ಅಂತ ನಿಮ್ಮನ್ನು ಯಾರ್ರೀ ಸ್ವಾಮಿ ಅಂತ? ನೀವು ಸ್ವಯಂ ಸ್ವಾಮಿ ನೀವು ಅಲ್ವಾ? ಆಯಿತು ಸ್ವಾಮಿ, ನೀವು ಸ್ವಾಮಿನೇ ಆಗಿ. ಮಠದಲ್ಲಿ ನೀವು ಕೂತ್ಕೊಂಡ್ಮೇಲೆ ಅದು ಡೂಪ್ಲಿಕೇಟು. ನಿಮ್ಮನ್ನು ಇವತ್ತಲ್ಲ ನಾಳೆ ಖಾಲಿ ಮಾಡಿಸ್ತಾರೆ. ನಿಮಗೆ ಅಲ್ಲಿ ಮೇಲ್ಕೋಟೆಲ್ಲ ಜಾಗ ಇದೆ ನಿಮಗೆ? ಇಲ್ಲ. ಯಾಕೆ ಸುಮ್ಮನೆ ಹೇಳಿ 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 ಜನಗಳಿಗೆ ಇದು ಮಾಡ್ತೀರಾ? ಪ್ಲೀಸ್ ದಯಮಾಡಿ ನೀವು ಇದನ್ನೆಲ್ಲ ಸ್ವಲ್ಪ ಬದಲಾಯಿಸಬೇಕು. ಆಮೇಲೆ ಕೆಲವರು ಜನಕ್ಕೆ ಮೋಸ ಮಾಡಿದಂತ ಗೊತ್ತಾಗಿದೆ, ಅದು ಸರಿಪಡಿಸ್ಕೊಳ್ಳಿ. ಇನ್ನೊಂದು ವಾರದೊಳಗಡೆ ವಿತ್ ರೆಕಾರ್ಡ್ ಪ್ರಕಾರ ನಿಮ್ಗೆ ಕೊಡ್ತೀನಿ. ಹೊರತ FIR ಆಗಿದೆ ನಿಮ್ಮ ಮೇಲೆ. ಇನ್ನೊಬ್ಬರು ನಿಮ್ಮ ಪರವಾಗಿರ್ತಕ್ಕಂಥ ಕೆಲವಾರು ಜನ ಅರೆಸ್ಟ್ ಆಗಿದ್ದಾರೆ. ನಿಮ್ಮ ತಮ್ಮ ನಿಮ್ಮದು ಇಬ್ಬರದು FIR ಆಗಿದೆ. ಇವೆಲ್ಲ ನಮ್ಮ ಸಂಘಕ್ಕೆ, ನಮ್ಮ ಜನಾಂಗಕ್ಕೆ ಅವಮಾನ ಆಗುತ್ತೆ. ಸೈಲೆಂಟ್ ಕಿಲ್ಲರ್ ನೀವು, ಸೈಲೆಂಟ್ ಕಿಲ್ಲರ್ ರೀ. ಮಾತಾಡೋದೇ ಇಲ್ಲ, ಏನು ಮಾತು ಕಲ್ತ್ಬಿಟ್ಟು ನೀವು ಬಾಯಿ ಹೊಡಿತೀರ, ಬಾಯಿ ಮುಚ್ಚಿಸ್ತೀರ. ಇದು ಮಾಡೋಕ್ಕೋಗ್ಬೇಡಿ. ನಾನು ಸುಮಾರು ಸಲ ಹೇಳಿದ್ದೀನಿ, ನಾನು ಒಂದು ಸಲ ಹೇಳಿಲ್ಲ, ಸುಮಾರು ಸಲ ಹೇಳಿದ್ದೀನಿ. ನನ್ನನ್ನು ಲೆಕ್ಕ ಹಾಕೊಂಬೇಡಿ, ನಮ್ಮನ್ನೇನು ಮಠಕ್ಕೆ ಸೇರಿಸ್ಕೊಂಬೇಡಿ, ನಿಮ್ಮ ಜೊತೆ ಸೇರಿಸ್ಕೊಂಬೇಡಿ, ಒಳ್ಳೆ ಕೆಲಸ ಮಾಡಿ ಅಂತ ನಾನು ಸವಿನಯ ಪ್ರಾರ್ಥನೆ ನಿಮ್ಮ ಮೇಲೆ.